ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನೀವು ಕಳಿಸಿರೋ ಕಾರ್ಡ್ಸ್ನೆಲ್ಲ ನಾನು ಚೆಕ್ ಮಾಡಿದೆ. ಇದರಲ್ಲಿ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡಿದ್ದೀನಿ ಆ್ಯಂಡ್ ಕಾರ್ಡಲ್ಲಿ ಏನೇನು ಡೀಟೇಲ್ಸ್ ಹಾಕಬೇಕು ಅಂತ ನಾನು ಆಮೇಲೆ ಹೇಳ್ತೀನಿ. ಅಯ್ಯೋ ಓಕೆ ಶಾ. ನೋ ತರುಣ್, ಐ ಆಮ್ ನಾಟ್ ಓಕೆ. ಮಾಯ ಅಣ್ಣನ್ ಮದ್ವೆ ಆಗ್ತಿರೋದು ನಂಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ನಿಂಗೆ ಗೊತ್ತಲ್ವಾ? ಐ ಹೇಟ್ ಹರ್. ಇವಾಗ ಅವಳು ಮದ್ವೆ ಕಾರ್ಡ್ ಸೆಲೆಕ್ಟ್ ಮಾಡ್ತಿರೋದು ನೋಡಿದ್ರೆ ನನಗಿನ್ನೂ ಜಾಸ್ತಿ ಕೋಪ ಬರ್ತಾ ಇದೆ. ಅಷ್ಟೇ ತಾನೇ. ಲಿಸನ್, ಐ ಹ್ಯಾವ್ ಅನ್ ಐಡಿಯಾ. ಫೈನಲಿ ನಾನು ಬೀಸಿರೋ ಬಲೆಗೆ ಮೀನು ಸಿಕ್ಕಾಕೊಳ್ತಿದೆ. ಗುಡ್ ಪ್ರೋಗ್ರೆಸ್ ತರುಣ್. ಯು ಜಸ್ಟ್ ಹ್ಯಾವ್ ಟು ಕೀಪ್ ಇಟ್ ಅಪ್. ಪಿಳ್ಳೆ ಒಂದೇ ಕೂತಿದೆ. ಬಾಯಿ ಮುಚ್ಕೊಂಡು ಬಿದ್ದಿರೋ ಅಂತ ಹೆದರ್ಸಿ ವಾರ್ನಿಂಗ್ ಕೊಡೋಕೆ ಇದು ಒಳ್ಳೆ ಚಾನ್ಸ್. ಏಯ್, ನಿನಗ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? 3 ಹೊತ್ತು ಇದೇ ಆಗೋಯ್ತಲ್ಲ. ಕೊಡ ಬುಕ್ನ. ಕೊಡು ಒಂದೇ. ಕೊಡು ಕೊಡು. ಏನ್ ಬರೀತಾಳೆ ಇರ್ತಾಳೆ. ಏನ್ ಬರೀತಾಳೋ ಇವಳಿಗೆ ಗೊತ್ತು. ಇದಳೆ ಮೇಲೆ ನೋಡು. ಇಷ್ಟು ದಿನ ಮಾತು ಬರ್ದೆ ಹೇಗ್ ತೆಪ್ಪಗಿದ್ಯೋ ಇನ್ನು ಮೇಲೆ ಹಾಗೆ ಇರ್ಬೇಕು. ಅರ್ಥ ಆಯ್ತಾ? ಮಾತು ಬರ್ತಾ ಇದೆ ಅಂತ ಏನಾದ್ರೂ ಬಾಯ್ ಬಿಟ್ರೆ ನಾನು ಏನ್ ಮಾಡ್ತೀನಿ ಅಂತ ಗೊತ್ತು ತಾನೆ? ನೀನು ಮಾತಾಡ್ತಿದ್ಯಾ ಅಂತ ಈ ಮನೆಯವ್ರು ಯಾರು ನಿನ್ಗೆ ತಲೆ ಮೇಲೆ ಕಿರೀಟ ಇಟ್ಟು ಸ್ಪೆಷಲ್ ಟ್ರೀಟ್ ಮಾಡಲ್ಲ ಮರಿ. ತುಟ್ಟಿ ಪೆಟ್ಟಿ ಕಂಡೆ ಇದ್ದು ಬಿಡ್ಬೇಕು. ಅರ್ಥ ಆಯ್ತಾ? ಇಲ್ಲ ಅಂದ್ರೆ ನೀನು ಶುದ್ಧವಾಗಿರೋ 2 ಆತ್ಮಗಳನ್ನ ಬಂಧಿಸೋದಕ್ಕೆ ಈ ಮಡಿಕೆಯನ್ನ ಸಿದ್ಧ ಮಾಡಬೇಕು. ಕಲ್ಮಶ ಇಲ್ದಿರೋ ಆತ್ಮಗಳಾಗಿರೋದ್ರಿಂದ ಆ 2 ಆತ್ಮಗಳ ಶಕ್ತಿ ಅಪಾರ. ಅದನ್ನ ಹಿಡಿದಿಡೋಕೆ ಸಮರ್ಥಗೊಳ್ಳುವ ಹಾಗೆ ಈ ಮಡಿಕೆಯನ್ನ ಸಿದ್ಧ ಮಾಡಬೇಕಾಗಿರೋದು ಈಗ ನಿನ್ನ ಮುಂದೆ ಇರೋ ಗುರಿ. ಖಂಡಿತ ಹಾಗೆ ಆಗ್ಲಿ. ಆದ್ರೆ ನನ್ನ ಮಾತು ಇನ್ನೂ ಪೂರ್ಣ ಆಗಿಲ್ಲ. ಮೊದಲು ಕೇಳಿಸ್ಕೊ, ಆಮೇಲೆ ಮುಂದಿನ ಪ್ರಶ್ನೆ. ಮಾಯಾ ಶರತ್ ಮದುವೆ ಶಾಸ್ತ್ರಗಳು ಇನ್ನೇನು ಶುರುವಾಗುತ್ತೆ. ಪ್ರತಿಯೊಂದೊಂದು ಶಾಸ್ತ್ರ ನಡೆದಾಗಲೂ ಅಂಬಿಕನ ಆತ್ಮ ಕ್ಷೀಣಿಸ್ತಾ ಹೋಗುತ್ತೆ. ಕ್ಷೀಣವಾಗ್ತಿರೋ ಅವಳ ಆತ್ಮದ ಪ್ರತಿಯೊಂದು ಭಾಗಗಳು ಈ ಮಡಿಕೆಯಲ್ಲಿ ಸಂಗ್ರಹವಾಗ್ತಾ ಹೋಗುತ್ತೆ. ಅಮ್ಮ ಧ್ಯಾನ ಮುಗಿಸಿ ಬರೋ ಅಷ್ಟರಲ್ಲಿ ನಮ್ಮ ಹತ್ರ 3 ಮಡಿಕೆಗಳು ಸಿದ್ಧವಾಗಿರ್ಬೇಕು. ಅಮ್ಮ ಅಮರ ಆಗೋದಕ್ಕೆ ನಾವು ಮಾಡ್ತಿರೋ ತಯಾರಿಲಿ ಒಂದೇ ಒಂದು ಸಣ್ಣ ತಪ್ಪು ಕೂಡ ನಡಿಬಾರ್ದು. ಅರ್ಥ ಆಯ್ತಾ? ನಿಜ ಹೇಳ್ಬೇಕಂದ್ರೆ ಅರ್ಥ ಆಗ್ಲಿಲ್ಲ. 3 ಮಡಿಕೆಗಳು ಯಾಕೆ ಅಂತ ಅರ್ಥ ಆಗ್ಲಿಲ್ಲ. ಒಂದು ಅಂಬಿಕಾ ಆತ್ಮಕ್ಕೆ, ಮತ್ತಿನ್ನೆರಡು ಈಗಾಗಲೇ ಒಂದು ಮಡಿಕೆ ಪರಿಪೂರ್ಣವಾದ ಆತ್ಮದಿಂದ ತುಂಬಿಕೊಂಡಿದೆ. ಅದು ನನ್ನ ಗುರುಪತ್ನಿಯ ಆತ್ಮ.
ಅವಳ ಆತ್ಮದ ಶಕ್ತಿಯನ್ನ ಬಂಧಿಸಿ ಮುಚ್ಚಿದ ಬಾಗ್ಲಿ ಹಿಂದೆ ಮಡಿಕೆಲಿಟ್ಟಿದ್ದೀನಿ. ಓ, ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ತಿಳ್ಕೋಬೇಕಾದ್ದು ಎಷ್ಟೋ ಇದೆ, ಆದರೆ ಕೆಲವೊಂದನ್ನ ತಿಳ್ಕೊಳ್ಳದೆ ಇರೋದೇ ಒಳ್ಳೇದು. ಒಗಟಾಗಿ ಮಾತಾಡ್ತಿದ್ದೀರಾ? ಕೆಲವು ಒಗಟುಗಳನ್ನ ಬಿಡಿಸೋದಕ್ಕೆ ಹೋಗ್ಬಾರ್ದು. ಅಪ್ಪಣೆ. ಆದರೆ ಆ 3 ಮಡಿಕೆಗಳಲ್ಲಿ ಒಂದು ಅಂಬಿಕಾದ್ದು, ಇನ್ನೊಂದು ನಿಮ್ಮ ಗುರುಪತ್ನಿಯದು ಅಂತ ಆದ್ರೆ ಮತ್ತೊಂದು ಈ 3ನೇ ಮಡಿಕೆ ಸೇರ್ಬೇಕಾಗಿರೋ ಆತ್ಮ ಯಾರದ್ದು? ಗುರುಪತ್ನಿ ಹಾಗೂ ಅಂಬಿಕನ ಜಾತಕದ ಪಡಿಯಚ್ಚಿನ ಹಾಗೆ ಮತ್ತೊಂದು ಜಾತಕ ಇದೆ. ಆ ಜಾತಕದ ವ್ಯಕ್ತಿಯನ್ನ ಬಂಧಿಸೋದಕ್ಕೇನೆ ಇನ್ನೊಂದು ಮಡಿಕೆ. ಕಾಲ ಕೂಡ ಬಂದಾಗ ಆ ವ್ಯಕ್ತಿಯ ಆತ್ಮವನ್ನ ಬಂಧಿಸಿ ಈ ಮಡಿಕೆಯಲ್ಲಿ ಸಂಗ್ರಹಿಸಬೇಕು. ನಂತರ ಇದೆಂಥ ಪ್ರಶ್ನೆ! 3 ಆತ್ಮಗಳನ್ನ ಸಂಗ್ರಹ ಮಾಡಿದ ಮೇಲೆ ನಮ್ಮ ಗುರಿ ಸಂಪೂರ್ಣ ಆದ ಹಾಗೆ. ಅಲ್ಲಿಗೆ ಅಮ್ಮ ಅಮರ ಆಗ್ತಾರೆ. ಆದರೆ ಆ 3ನೇ ವ್ಯಕ್ತಿ ಯಾರು ಅಂತ ದೇವಿಯವರೇ, ಏನ್ ಮಾಡ್ತಿದ್ದೀರಾ ನೀವು? ಕೈ ಬಿಡಿ, ಬಿಡಿ. ಬಿಡೋದಾ? ಚಾನ್ಸ್ ಇಲ್ಲ. ಇನ್ನು ಗಟ್ಟಿಯಾಗಿ ಹೆಣ್ತೀನಿ. ಈ ಕೆಲ್ಸನ ನಾನು ಮೊದ್ಲೇ ಮಾಡ್ಬೇಕಾಗಿತ್ತು. ಅಯ್ಯೋ, ಯಾಕೆ ಅಂತ ನಾನೇನ್ ಮಾಡಿದೀನಿ? ಕೈ ಬಿಡಿ, ಕಿವಿ ಕಿತ್ತೋಗ್ಬಿಡುತ್ತೆ ದೇವಿಯವರೇ. ಹೋಗ್ಲಿ ಬಿಡು ದುರ್ಗಾ. ಹೇಳಿದ ಮಾತನ್ನು ಒಂದು ಕೇಳಲ್ಲ. ಇನ್ನು ಈ ಕಿವಿ ಇಟ್ಕೊಂಡು ಏನ್ ಮಾಡ್ತೀಯಾ? ಸುಮ್ನೆ ವೇಸ್ಟ್ ಅದು. ದೇವಿಯವರೇ, ಏನ್ ಹೇಳ್ತಿದ್ದೀರಾ ನೀವು? ನೋವ್ತಿದೆ, ಕಿವಿ ಬಿಡಿ ದೇವಿಯವರೇ. ಸ್ವಲ್ಪ ನೋವಾಗ್ಲಿ ಬಿಡು ದುರ್ಗಾ. ಅವಾಗ್ಲೇ ನಿನ್ಗೆ ದೊಡ್ಡವ್ರ ಮಾತನ್ನ ಕೇಳ್ಬೇಕು ಅನ್ನೋದು ನೆನಪಲ್ಲಿ ಉಳಿಯತ್ತೆ. ಅಲ್ಲ ದುರ್ಗಾ, ಆ ಹುಡ್ಗ ಕೆಟ್ಟವನು ಅಂತ ಗೊತ್ತಾದ್ಮೇಲೂ ಮದ್ವೆಗೆ ಒಪ್ಕೊಂಡ್ಯಲ್ಲ, ಅದಕ್ಕೆ ನಾನ್ ನಿನಗ್ ಕೊಡ್ತಿರೋ ಪನಿಷ್ಮೆಂಟ್ ಇದು. ಮುಗ್ಧತೆ ಇರ್ಬೇಕು ದುರ್ಗಾ, ಆದ್ರೆ ಪೆದ್ದಿ ಅನ್ನಿಸ್ಕೊಳ್ಳೋ ಅಷ್ಟು ದಡ್ಡಿ ಆಗಿರ್ಬಾರ್ದು. ಅದ್ ಬಿಡಿ, ನಿಮ್ಗಿದೆಲ್ಲ ಹೇಗ್ ಗೊತ್ತಾಯ್ತು? ನನಗ್ ಹೇಗ್ ಗೊತ್ತಾಯ್ತು ಅನ್ನೋದಲ್ಲ ಮುಖ್ಯ ದುರ್ಗಾ, ನೀನ್ ಪೆದ್ದಿ ತರ ಆಡ್ತಿದ್ಯಲ್ಲ ಅದು ಮುಖ್ಯ. ಅಲ್ಲ ದುರ್ಗಾ, ನಿನ್ಗೆ ಯಾವತ್ತು ನಿನ್ ಬಗ್ಗೆ ಯೋಚನೆ ಮಾಡ್ಬೇಕು ಅಂತಾನೆ ಅನ್ಸಲ್ಲ ಅಲ್ವಾ? ಬರೀ ಇನ್ನೊಬ್ರಿಗೆ ಒಳ್ಳೇದ್ ಮಾಡ್ಬೇಕು ಅನ್ನೋದೇ ಆಗೋಯ್ತು. ಶ್ರೀಗಂಧ ತನ್ನ ತೆಗೆದುಕೊಂಡು ಬೇರೆಯವರಿಗೆ ಪರಿಮಳ ಕೊಡತ್ತಲ್ಲ, ಹಾಗೆ ಆಗೋಗಿದೆ ನೀನು ಕೂಡ. ಸ್ವಲ್ಪನೂ ಬುದ್ಧಿ ಇಲ್ಲ ನಿನ್ಗೆ. ಪೆದ್ದಿ, ಒಳ್ಳೆ ಪೆದ್ದಿ ತರ ಆಡ್ತೀಯ. ಯಾಕೆ ಹಾಗೆ ನಗ್ತಿದ್ಯಾ? ನಾನೇನ್ ಜೋಕ್ ಮಾಡ್ತಾ ಇದ್ದೀನಾ? ನಿಮ್ಮನ್ನ ನೋಡಿದ್ರೆ ನಂಗೆ ನಮ್ಮ ಅಕ್ಕನೇ ನೆನಪಿಗೆ ಬರ್ತಿದ್ದಾಳೆ.